ಇಲ್ಲೇ ಇಲ್ಲೇ ಕಾಣಿಸದ. ನಾನು ಹೋದ ವರ್ಷನ ವಿಡಿಯೋ ಐತಿ ನಾವು ಮಾಡಿದ್ದದು. ಆಯ್ತಾ? ಐತದು, ಕಳಿಸಿ ಅದನ್ನು. ಆಮೇಲೆ ಕಳಿಸ್ತಾನೆ. ಅದಕ್ಕಿಂತ ಆಯ್ತಲ್ಲ, ಕೆಲಸ ಮಾತ್ರ ಚೆನ್ನಾಗಿ ಮಾಡೈತೆ. ಔಷಧಿಗೇನು ಮೋಸಿಲ್ಲ. ನೀವು ಹೋದ ಸಲಿಗೆ ನೀವು ಬಾಯಾಗ ಹೇಳೋದು ಬೇಡ, ನಾನೇ ಹೇಳ್ತಾನಲ್ಲ ಅಷ್ಟು ರಿಸಲ್ಟ್ ಕೊಟ್ಟತೆ ಅಂತ ಹೇಳ್ತಾನಲ್ಲ. ಈಗ ಟೋಟಲಿ ನಮ್ಮ ಐಕೃತಿ ಅಗ್ರೋ ಐತಲ್ಲ, ಪ್ರಾಡಕ್ಟ್ ಐತಲ್ಲ, ಒಳ್ಳೆ ಕೆಲಸ ಮಾಡೈತೆ. ನಾವು ಮೋಸ ಏನಿಲ್ಲ ಅದಕ್ಕೆ, ಪಕ್ಕಾ ರಿಸಲ್ಟ್ ಐತೆ. ಥ್ಯಾಂಕ್ ಯು. ಓಕೆ. ಸುಮಾರು ಆಗ್ತಾ ಐತಿ ಈಗ. ನೋಡ್ರಿ ಇಲ್ಲಿ ಅಲ್ಲಿ ಹೋಯ್ತಲ್ಲ, ಇಲ್ಲ ಇಲ್ಲಿ ಇದು ಹೋದ್ಸಲ ನಾ ಹೋತ್ ಬಿಡು ಅನ್ಕೊಂಡಿದ್ದೀನಿ. ಇದು ಹೋಗತ್ತಿದೇನು ಉಳಿಯಲ್ಲ. ಇದೆ ಅಲ್ಲಿಂದ ನೋಡ್ರಿ ಹೆಂಗೈತಿ ಅಲ್ಲಿಂದ. ಅಲ್ಲಿಂದ ಕ್ಲಿಯರ್ ಆಗೈತೆ. ಹಿಡಿಮಿಡಿ ರೋಗ ಕ್ಲಿಯರ್ ಆಗಿ ಸುಮಾರು ಕ್ಲಿಯರ್ ಆಗ್ಯಾವ್ರಿ. ಇಲ್ಲೊಂದೆಲ್ಲ ಒಂದು ಅಲ್ಲಿದ್ದು ನೋಡಿ, ಅದು ಕ್ಲಿಯರ್ ಆಗಿದೆ. ಮತ್ತೆ ಯಥಾಸ್ಥಿತಿ ಇಲ್ಲೈತೆ ನೋಡ್ರಿ. ಇಲ್ಲೆಲ್ಲ ಪೂರಾ ಹಳದಿ ಆಗಿ ಏನು ಬರ್ನ. ಹೋದ ವರ್ಷ ಅಲ್ರಿ 25 ಕ್ವಿಂಟಲ್ ಆಗೈತೆ ಸೈ. ಈ ವರ್ಷ ಅಡ್ಡಿಲ್ಲ, ಅನ್ನಕ್ಕೆ ಅಡ್ಡಿಲ್ಲ. ಈ ಶಾಣಿ ಗಿಡನೂ ಏನೂ ಇದ್ದಿಲ್ರಿ. ಅವು ಅವೆಲ್ಲ ಸಸಿ ಮುಂಡದವಲ್ಲ, ಅವು ಏನು ಇರಲಿಲ್ಲ. ಔಷಧಿ ಕೊಟ್ಟ ಮೇಲೆ ಚೇಂಜ್ ಆಗಿದ್ದವು. ಕೆಂಪು ಕಸ್ಮಾರ್ಗ ಚಪ್ಪ ಇವೆಲ್ಲ ಎಲ್ಲಿ ನೋಡ್ರಿ, ಎರಡೆರಡು ಚಿಪ್ ಹಿಡಿದು ಹೋದ ವರ್ಷ ಎಲ್ಲ. ಕೊನೆ ಎಲ್ಲ ಈ ವರ್ಷ ಎಲ್ಲ ಮತ್ತು ಪರವಾಗಿಲ್ಲ. ಅದೇ ಹೀಗೆ ಈ ಕೆಂಪಾಗದು ಹಿಂಗೆ ಈ ಕತ್ತರಿಂದ ಕಟ್ ಮಾಡಿದ್ರೆ ಹಂಗೆ ಆಗ್ಯಾರವು. ಕೆಳಗಡೆ ಬಿದ್ದಿರೋ ಕೆಳಗಡೆ ಈಗ ಇಲ್ಲ. ಈಗ ಈ ವರ್ಷ ಇಲ್ಲೇ ಇಲ್ಲ ಅನ್ನಕಡಿಲ್ಲ. ಹೋದ ವರ್ಷ ಗಿಡ ತುಂಬಾನು ಬಿದ್ದಿರೋ ಹಂಗ ಹಿಂಗೆ ಹೊಡೆದದ್ದು ಕಾಯಿ, ಸಿಕ್ಕಾಪಟ್ಟೆ ಕಾಯಿ. ನಾನೇ ನೋಡೇನಿಲ್ಲ ಸ್ವತಃ. ಇದು ಅಡಿಗೆ ಬರಲ್ಲ ಅನ್ಕೊಂಡಿದ್ದು. ಮತ್ತೆ ಅದು ಒಂದೇ ಸ್ಪ್ರೇ ಹಾಕನಾಗ ಮತ್ತೆ ಕಂಟ್ರೋಲ್ ಆಗ್ಯದ. ಮತ್ತೆ ನಾವು ಜಾಸ್ತಿ ಕೆಲಸನೂ ಮಾಡಿಲ್ಲ ಅದನ್ನ. ಮತ್ತೆ ಹಂಗೆ ನೀವು ಹೇಳ್ದಂಗೆ ಕೆಲಸ ಮಾಡಿಸಿದ್ರೆ ಒಂದು ಹಳ್ಳು ಉದ್ರಾಕಕ್ಕದಿಲ್ಲ. ಈಗೇನು ಉದುರ್ತಾ ಇಲ್ಲ. ಇಲ್ಲ ನೋಡ್ರಿ, ನೀವೇ ನೋಡ್ರಿ. ಇಲ್ಲಿ ಗಿಡ ಸುತ್ತಲಿ ನೋಡ್ರಿ, ಬೇಕಾದ್ರೆ ಚೆಕ್ ಮಾಡ್ತೀರಿ. ಎಲ್ಲಾರ ಅದು ಈ ಹಣ್ಣಾಗಿದ್ದ ಬೋಟ್ ಬಿದ್ದೈತೆ ಬಿಟ್ರೆ ನೋಡ್ರಿ, ಎಲ್ಲಾರ ಬಿದ್ದೈತನ ನೋಡ್ರಿ. ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ. ಎಲ್ಲರೂ ಹಳೇದು ಬಿಡ್ರಿ, ಹಳೇದು ಬಿದ್ದದ. ಹೋದರ್ಸಿಂದ ಈ ವರ್ಷಿಂದಲ್ಲ, ಈ ವರ್ಷ ಒಂದೊಂದು ಇಲ್ಲ ಇರಲಿಲ್ಲ. ಇಲ್ಲೇ ಈ ಸಲ 3/4% ಅಡಿಗೆ ತೋರಿಸ್ತಾ ಇತ್ತು ನನಗೆ. ಹೋದ್ಸಲಿಕ್ಕಿಂತ 1/4% ಸಿಕ್ಕಂಗಾಯ್ತು ಹೋದ್ಸಲಿಗೆ. ಎಲ್ರಿ ಇಲ್ಲಿ ಹೋದ ವರ್ಷ 2 ಚಿಪ್ ಹಿಡಿದತ್ತು. ನಾನು ನೋಡಿದ್ದೆ. ನಾನು ಬೇರೆ ಔಷಧಿ ಹೊಡೆಯ ಮುಂದೆ ಬರೀ 2 ಚಿಪ್ ಇತ್ತು. ಈ ವರ್ಷ ನೋಡ್ರಿ, ಇಲ್ಲಿ ನೋಡ್ರಿ 4-5 ಕೊನೆ ಹಿಡ್ದತ್ತು. ಸುಮಾರು 4-5 ಕೊನೆಗೆ ಏನು ಮೋಸಿಲ್ಲ. 4 ಕೊನೆಗಂತೂ ಏನು ಮೋಸಿಲ್ಲ. ಇಲ್ಲ ಇಲ್ಲಿ ಏನು ಕೊನೆನೇ ಇದ್ದಿಲ್ಲ. ಇಲ್ಲಿ ಸುಮಾರು ಕಡೆಗೆ ಅಷ್ಟು ಇಲ್ಲೆಲ್ಲ ಇವೆಲ್ಲ ನೋಡಿ ಚಿಕ್ಕೆನ ಫುಲ್ಲು ಚಿಕ್ಕೆ ಇರ್ತದೆ. ಇಷ್ಟು ವರ್ಷ ಒಂದು 3/4% ಅಡ್ಡಿಲ್ಲ. ಹೋದ ಸಲಿಗೆ ಈ ಸಲಿಗೆ 3/4% ಪರವಾಗಿಲ್ಲ. ಈಗ ಇದು ಅಡಿಕೆ ಹೋದ ವರ್ಷ ಅಲ್ರಿ ಅಡಿಕೆನೇ ಇದ್ದಿಲ್ಲ. ಸುಮಾರು ಎಲ್ಲ ಕೆಂಪಾಗಿ ಗರಿ ಎಲ್ಲ ನೋಡ್ರಿ. ಅಲ್ಲಿ ಇವಾಗ ನೋಡ್ರಿ ಮೇಲ್ಗಡೆ ಹೆಂಗೈತೆ. ಮೇಲೆ ಒಳ್ಳೆ ಹಚ್ಚಗೆ ಒಳ್ಳೆ ಹುಡಿ ಎಲ್ಲ. ಇಲ್ಲೆಲ್ಲ ಏನೂ ಇದ್ದಿಲ್ಲ ರೀ. ತಳ ಬದಿಗಂತರೂ ಹಂಗೆ ಹೋತ್ ಗಿಡ ಅನ್ಕೊಂಡಿದ್ದೀವಿ. ಕೆಳಗೆ ಅಷ್ಟು ಹೆಂಗೈತೆ, ಚೆನ್ನಾಗೈತಲ್ಲ ಈ ವರ್ಷ. ಹೋದ ವರ್ಷಕ್ಕಿಂತ ಈ ವರ್ಷ 3/4% ಪರವಾಗಿಲ್ಲ ಅಂತ. ಹೋದ ವರ್ಷ ಎಲ್ಲ ಅಡಿಗೆನೇ ಇರಲಿಲ್ಲ. ನೋಡಕ್ಕಾರ ಅಡಿಕೆ ಕಾಣ್ತಾವೆ ಈ ವರ್ಷ. ಹೋದ ವರ್ಷ ಈ ಭಾಗ ಐತಲ್ಲ, ಪೂರಾ ಹಣ್ಣದಂಗೆ ಐತಿ ಗಿಡ, ಹಳದಿಯಾಗಿ. ಈ ಸೈಡ್ ಪೂರಾ ಇಲ್ಲಿಂದ ಅದು ಅಲ್ಲಿಂದ. ಈ ಪ್ಲಾಂಟ್ ಅಪ್ಪು ಇದನ್ನ ಸ್ಪ್ರೇ ಮಾಡಿದ ಮೇಲೆ ಇದೆಲ್ಲ ಕಂಟ್ರೋಲ್ ಬಂದದ್ದು ಈ ಥರ. ಆಮೇಲೆ ಕೆಲಸ ಮಾಡ್ದಂಗೆ ಆಯ್ತು ನೋಡ್ರಿ. ನಿಮ್ಮ ಪ್ರಾಡಕ್ಟ್ ಮಾಡ್ದಂಗೆ
ಇನ್ನೊಂದು ಸರಿ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಆಗ್ತದೆ. ಕೊನೆಯದಾಗಿ ಹಾಂ ಎಲ್ಲ ರೈತ ಬಾಂಧವರು ಹ್ಞೂ ಬಳಸ್ಬೋದಾ ನಮ್ಮ ಪ್ರಾಡಕ್ಟ್ನ? ಬಳಸ್ಬೋದು. ಮೆಹರಾಜ್ ಅಗ್ರೋಟೆಕ್ ಆರಾಮ್ ಐಕೃತಿ ಸಾಯಿಲ್ ಹಾಂ ಬಳಸ್ಬೋದಲ್ವಾ? ಬಳಸೋಕೆ ಏನು ತೊಂದರೆ ಇಲ್ಲ. ಯಾವುದೇ ಒಳ್ಳೆ ರೀತಿ ರಿಸಲ್ಟ್ ಐತಿ. ರಿಸಲ್ಟ್ ಮಾತ್ರ ಪಕ್ಕ ಐತಿ. ಏನಾದರೂ ನಿಮ್ಗೆ ಸೈಡ್ ಎಫೆಕ್ಟ್ ಏನಾರು ಆಯ್ತಾ? ಎಂಥದ್ದು ಇಲ್ಲ ಹೋಗ್ರಿ. ಮಾಡೋಕೆ ಏನು ತೊಂದರೆ ಇಲ್ಲ. ಮತ್ತೊಬ್ಬರಿಗೆ ಕೊಡಿಸ್ಬೋದು ನೀವು ಮತ್ತೆ ಬೇರೆದವ್ರಿಗೆ. ನಾವು ಹೇಳೇವಲ್ಲ ಬೇರೆದವ್ರಿಗೆ ಮಾಡೋಕೆ. ಇವನು ಜಗದೀಶ್ ಅಂತ ಹಾಂ ಅವ್ರು ನಾವು ಮತ್ತೆ ಮೊನ್ನೆ ಹೇಳಿದಕ್ಕೇ ಪರವಾಗಿಲ್ಲ ರೀ ಈಗೆಲ್ಲ ಬದುಕಂತ ಅಂದ್ರು ಅವರು. ಕಂಪ್ಲೀಟ್ ಗಿಡ ಹೋಗಿತ್ತಲ್ಲ ಅವ್ರದ್ದು? 3% ಏನು ಇದ್ದಿಲ್ಲ ಕೆಂಪು ಎಲ್ಲ. ಎಂಥ ಔಷಧಿ ಮಾಡಿದ್ರೂ ಆಗಲಿಲ್ಲ. ನೀವು ಹೇಳಿದ ಮೇಲೆ ಈಗ ನೋಡಂಗೆ ಆಗೈತಪ್ಪ ನಾ ಬದುಕ್ಯಂದೆ ಅಂದರು. ಕೆಲಸ ಮಾಡ್ಸಿಕೋ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿದ್ದೆ, ಮಾಡಿದ ಮೇಲೆ ಪರವಾಗಿಲ್ಲ ರೀ ಸ್ವಾಮಿಯರೇ, ಒಟ್ಟು ಏನೋ ಉಪಕಾರ ಮಾಡಿದ್ರಿ ಅಂದರು. ಹೇಳಿದರು. ಎಲ್ಲ ಸಸಿ ಮುಂಡಲ್ಲ ಎಲ್ಲ ಹಳದಿಯಾಗಿ ಈಟ ಕಸ್ಮರಿಗೆ ಅದಂಗೆ ಇದು ಸ್ಪ್ರೇಕ ಚೇಂಜ್ ಆಗೈತೆ. ಅದೆಲ್ಲ ಪೂರ ಗಿಡಗಳು ನೋಡ್ರಿ ಹೋದರ್ಸ ಎಲ್ಲ ಏನು ಇರಲೇ ಇಲ್ಲ. ಅದು ಈ ಕಡೆ ಎಲ್ಲಿ ಥರ ಬೇಸಿಗೆಯಲ್ಲಿ ಬೆಂಕಿ ಹಚ್ಚಿದಂಗೆ ಆಗಿರ್ತಲ್ಲ ಆ ಥರ ಆಗಿತ್ತು ತೋಟು ಹೋದ್ಸಲ. ಅದೇ ಒಂದು ಔಷಧಿಗೆ ಸ್ಪ್ರೇಕ್ಕೆ ಚೇಂಜ್ ಆಗಿದ್ದು. ಅದು ಮತ್ತೇನು ನಮ್ಮ ನೀರು ಅಷ್ಟು ಇರಲಿಲ್ಲ. ಅಷ್ಟು ಕಂಟ್ರೋಲಿಗೆ ಬರ್ತದೆ ಮಾಡ್ಕೊಂಡು. ಪಕ್ಕ 100% ರಿಸಲ್ಟ್ ಆಯ್ತು ಬಿಡ್ರಿ. ಅದ್ರ ಬಗ್ಗೆ ಏನು ಇದಿಲ್ಲ, ಏನು ಮೋಸ ಏನಿಲ್ಲ. ಯಾರು ಏನು ಹೇಳ್ತಿದ್ದಾರೋ ಯಾರು ಏನಾರ ಹೇಳಿದ್ರೆ ಇದಾಗಲ್ಲ. ಮಾಡಿದ್ರೆ ಗೊತ್ತಾಗ್ತದೆ ಕೆಲಸ ಅನ್ನೋದಕ್ಕೆ. ಆ ಥರ ಪ್ರಾಡಕ್ಟ್ ಕೊಟ್ಟರೆ ಇಲ್ಲಿ ಇರಲಿಲ್ಲ ರೀ. ಅಡಿಗೆ ಹೋದ ಈ ಕಡೆ ಅಲ್ಲೇ ಮೇಲ್ಗಡೆ ನಾನು ಫಸ್ಟ್ ವಿಡಿಯೋ ಮಾಡಿದ್ರು ಅಲ್ಲೇ ಇದು. ನಮ್ಮ ಹೆಸರು ಬಸವಕುಮಾರ್ ಹಿರೇಮಠ ಅಂತ. ನಮ್ದು ಒಂದು ಗದ್ದೆ ವಾಸಿ, ಮಾರ್ತಿಪುರ ಪೋಸ್ಟು, ಹೊಸನಾಡು ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು. ಈಗ ನಿಮ್ಮ ತೋಟ ಮುಂಚೆ ಹೇಗಿತ್ತು, ಈಗ ಹೇಗಿದೆ? ಈಗ ಅಲ್ರಿ 3% ಪರವಾಗಿಲ್ಲ ಅಂತಲ್ಲ ನಾನು. 3% ಐತಲ್ಲ, ಹೋದರ್ಷ ಅಲ್ರಿ ಯಾರು ಸರಿನೇ ಇರ್ದಿಲ್ಲ. ಎಲ್ಲ ಕೆಂಪಾಗಿ ಹೋಗಿತ್ತು ಗರಿ ಎಲ್ಲ. ಇದಕ್ಕೆ ಐಕೃತಿ ಕಂಪ್ನಿ ಅವ್ರದ್ದು. ನಾನು ಈಗ ಮತ್ತೀಗ ಅಲ್ಲಿ ಬೇರೆಯವ್ರಿಗೆ ಹೇಳಿ ಬಂದನಿ. ಅಲ್ಲಿ ಮತ್ತೆ 3 ಎಕರೆ ಮಾಡ್ತೇವೆ ಅಂದಾರ. ಹೌದಾ? ಅಲ್ಲ, ಈಗ ನಮ್ಮ ಪ್ರಾಡಕ್ಟ್ನ ಐಕೃತಿ ಕಂಪ್ನಿದು ಲಿಕ್ವಿಡ್ ಮೈಕ್ರೋವೇಬಲ್ ಕನ್ಸೋರ್ಸಿಯಮ್ ಮತ್ತೆ ಸಾಯಿಲ್ ಕಂಡೀಷನರು ಬುಡಕ್ಕೆ ಡ್ರೆಂಚಿಂಗ್ ಮಾಡಿದ್ದೀರಾ, ಮೇಲ್ಗಡೆ ಪ್ಲಾಂಟ್ ಅಪ್ ಸ್ಪ್ರೇ ಮಾಡಿದ್ದೀರಾ, ಓಕೆನಾ? ಅದು ಮಾಡಿದ್ರ ಮೇಲೆ ನಿಮ್ಗೆಲ್ಲದು ಮತ್ತೆ ಇಲ್ಲಿ ರಿಸಲ್ಟ್ ಬಂದಕ್ಕ ಅಲ್ಲ ಮತ್ತೆ ಮುಂದೆ ಹೇಳಿ ಬಂದಿರೋದು. ನಾನು ಮೊನ್ನೆ ಹೋದಾಗ ಅವರು ಮಾಡ್ತೇವೆ ಅಂದಾರ. ನಮ್ಮ ತೋಟ ಕೇಣಿ ತಗೊಂಡಾರು. ಅವ್ರು 1-2 ವರ್ಷ ತಗೊಂಡಾರ. ಅದನ್ನೇ ಮಾಡ್ತಾನೆ ಅಂದಾರ. ಅವ್ರ ತೋಟಕ್ಕೂ ಅವ್ರದ್ದೊಂದು 2 ಎಕರೆ ಐತಿ, ಅವ್ರದಕ್ಕೂ ಅದನ್ನೇ ಮಾಡ್ತಾನೆ ಅಂದಾರ. ಅವ್ರದ್ದು ಹಳ್ಳು ಸಿಕ್ಕಾಬಟ್ಟೆ ಹೋಗ್ತೈತಿ. ಇಲ್ಲಿ ಕಂಡ್ರೆ ನಾನು ಔಷಧಿ ಬೇರೆ ಮೆಡಿಸಿನ್ ಮಾಡಿದ್ರೆ ಏನೋ ಉಪಯೋಗ ಮುಟ್ತಾ ಇಲ್ಲ, ನೀವು ಹೇಳಿದ್ದು ನೋಡೋಣ ಅಂದರು. ಟೆಸ್ಟ್ ಮಾಡ್ತಾನೆ ಅಂದ್ರ. ನೀವು ಆಮೇಲೆ ಹೇಳ್ರಿ ನಿಮ್ದು ಔಷಧಿ ಕೆಲಸ ಕೊಡಲಿಲ್ಲ ಅಂದರೆ ದುಡ್ಡು ವಾಪಸ್ ತಗೋರಿ ಅಂದೆ. ನಾನು ಅದನ್ನೇ ಹೇಳಿ ಬಂದೆ. ನೀವು ಔಷಧಿ ನಿಮಗೆ ಕೆಲಸ ಮಾಡಲಿಲ್ಲ ಅಂದರೆ ವಾಪಸ್ ನೀವು ದುಡ್ಡು ತಗೋರಿ ಅಂದು. ಹಂಗಂದ್ರೆ ಗ್ಯಾರಂಟಿ ಇದ್ರೆ ಅಡ್ಡಿಯಲ್ಲಿ ಪರವಾಗಿಲ್ಲ ತಗೋರಿ ಅಂದು. ಮಾಡ್ಸೋಣ ಅಂದರು. ಈಗ ಡಿಸೆಂಬರಿಗೆ ಮಾಡಿಸ್ತಾನೆ ನಾನು ಅವರು ಅದನ್ನ ಈ ಔಷಧಿನ. ಐಕೃತಿ ಅವ್ರದ್ದು ನೀವು ಇದಕ್ಕೆ ಬೀಜೋಪಚಾರ ಮಾಡಿ ಮೆಣಸಿಗೆ ಸುಣ್ಣ ಬಳಸಿದ್ದೇವೆ. ಇದಕ್ಕೆ ನೋಡ್ರಿ ಅದೇನು 3 ತಿಂಗಳು ಸಸಿ ಇದೆ, ಏನು ಜಾಸ್ತಿ ದಿನದಲ್ಲ. ಅದು ಮಾಡಿ ಬರೀ ಸ್ಪ್ರೇ ಮಾಡಿದ್ದಲ್ಲ ಇದಕ್ಕೀಗ, ಮತ್ತೆ ಆಮೇಲೆ ಸ್ಪ್ರೇ ಅಷ್ಟೇ. ಬೀಜೋಪಚಾರ ಮಾಡಿ ಆಮೇಲೆ ಒಂದು ಸ್ಪ್ರೇ ಮಾಡಿದ್ರೆ ಅಷ್ಟೇ. ಯಾರಿಗಾರ ಸಸಿ ಬೇಕಂದ್ರೆ ಹೇಳಿ ಆರ್ಗ್ಯಾನಿಕ್ ರಾಸಾಯನಿಕ ಮಾಡಿಲ್ಲ ನೋಡಿ. ಎಲ್ಲ ಈ ಒಂದು ಬೀಜೋಪಚಾರ ಮಾಡಿ ಅಲ್ಲೇ ಇಡಿ ಆಯ್ತಾ. ನೋಡಿ ಇಲ್ಲಿ ಎರೆಹುಳು ಹೆಂಗಾಗೈತೆ ಅನ್ನೋದು ಬರೀ ಬೀಜೋಪಚಾರಕ್ಕನೇ ಅಷ್ಟೇ ಕೆಲಸ ಕೊಡ್ತಾರೆ ಎರೆಹುಳು. ಹಾಂ ನೋಡಿ, ಒಂದು 8,000 ಆಯ್ತು ಸಸಿ. 8,000? ಯಾರಿಗಾರು ಬೇಕಂದ್ರೆ ಹೇಳಿ ಸಸಿ.